ಮಲೆಯಡುಕ ಪರಿಸರದಲ್ಲಿ ಏನಾಗಿದೆ, ಸುಮಾರು 12 ಎಕರೆಯಷ್ಟು ಸುತ್ತಮುತ್ತಲಿನ ಕಂದಾಯ ಭೂಮಿಗಳನ್ನ ಒತ್ತುವರಿ ಮಾಡಿದ್ದಾರೆ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಬರ್ತಾ 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 ಈ ಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ಒಂದಿಷ್ಟು ರಾಜಕೀಯ ನಾಯಕರುಗಳ ಬೆಂಬಲ ವ್ಯಾಪಕವಾಗಿ ದೊರೀತಾ ಹೋಯಿತು. ಈ ಕಂಪನಿಗೂ ಆ ರಾಜಕೀಯ ಮುಖಂಡರಿಗೂ ಏನ್ ಸಂಬಂಧ? ಎಷ್ಟು ಪರಿಸರದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿದ್ರೆ, ಅಕ್ಟೋಬರ್ ರಿಂದ ಡಿಸೆಂಬರ್ ಟೈಮ್ ನಲ್ಲಿ ಬರುವಂತಹ ಒಂದು ಪಕ್ಷಿ ಬಗ್ಗೆ ಹೇಳಬೇಕು. ಆ ಹಣ್ಣು ಈ ಕಾಡಿನಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅದು ಈ ಜಾಗಕ್ಕೆ ವಲಸೆಯನ್ನ ಬರುತ್ತೆ. ಆದರೆ ಕ್ರಮೇಣವಾಗಿ ಕನ್ಸ್ಟ್ರಕ್ಷನ್ಗಳು ಹೆವಿ ಆಗ್ತಾ ಹೋಯ್ತು, ಹೊಗೆ ಹೆವಿ ಆಗ್ತಾ ಹೋಯ್ತು. ಈ ಹಕ್ಕಿಗಳು ವಲಸೆ ಬರುವುದನ್ನೇ ನಿಲ್ಲಿಸ್ಬಿಟ್ವು. ಅನೇಕ ಹಕ್ಕಿಗಳು ಈ ಜಾಗದಲ್ಲಿ ಸತ್ತು ಹೋದ್ವು. ಅಲ್ಲಿಯ ಸ್ಥಳೀಯ ಜನರಿಗೆ ಅಸ್ತಮ ಕಾಯಿಲೆಗಳು ಕಾಣಿಸೋದಕ್ಕೆ ಶುರುವಾಯಿತು. ಉಸಿರಾಟದ ತೊಂದರೆಗಳು ಶುರುವಾಗಿತ್ತು. ಅಲ್ಲಿದ್ದಂಥ ಪ್ರಾಣಿ ಪಕ್ಷಿಗಳು ಸಾಯೋದಕ್ಕೆ ಶುರುವಾಯಿತು. ಇದಾದ ಮೇಲೆ ಸ್ಥಳೀಯರು ಅನೇಕರಿಗೆ ಪತ್ರ ಬರೆದ್ರು, ಆ ಭಾಗದ ನಾಯಕರುಗಳಿಗೂ ಪತ್ರ ಬರೆದ್ರು. ಯಾರಿಂದನೂ ರೆಸ್ಪಾನ್ಸ್ ಬರಲಿಲ್ಲ. ಸ್ನೇಹಿತರೆ ನಮಸ್ಕಾರ. ಎಕ್ಸೆಲ್ ಕಾಲೇಜು ಹಾಗೂ ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಪರಿಸರ ಪ್ರೇಮಿಗಳು ಅನ್ನುವಂಥ ಒಂದು ವಿಚಾರವನ್ನ ನಿನ್ನೆ ಮಾತನಾಡಿದ್ದೆ. ಈ ವಿಚಾರವನ್ನು ಮಾತನಾಡುವ ಸಂದರ್ಭದಲ್ಲಿ ನಿನ್ನೆ ಮಲೆಯಡ್ಕ ಅನ್ನುವಂಥ ಜಾಗದಲ್ಲಿ ಆಗ್ತಿರುವಂತಹ ವ್ಯಾಪಕವಾದಂತಹ ಪರಿಸರ ನಾಶ, ಜೊತೆಗೆ ಅಲ್ಲಿಯ ಜನ ಅನುಭವಿಸ್ತಿರುವಂತಹ ವಿಚಾರದ ಬಗ್ಗೆ ಒಂದು ಜಸ್ಟ್ ಅದರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ ಅಂತ ಹೇಳಿ ನಾನು ಉಲ್ಲೇಖವನ್ನು ಮಾಡಿದ್ದೆ. ಈ ಉಲ್ಲೇಖವನ್ನು ಮಾಡಿದ ಬಳಿಕ ಅನೇಕರು ನನಗೆ ಅದೇ ಭಾಗದ ಜನರು ಒಂದಿಷ್ಟು ಜನ ಕಾಲ್ ಮಾಡಿ ನನ್ನ ಹತ್ರ ಕೇಳ್ತಾರೆ, ಮಲೆಯಡುಕ ಪರಿಸರದಲ್ಲಿ ಏನಾಗಿದೆ, ಅದು ಇಲ್ಲಿ ನಮ್ಮ ಉಜಿರೆ ಹತ್ರ ಇರೋದಲ್ವಾ ಅಂತ. ಅಂದರೆ ಈ ವಿಚಾರ ಎಲ್ಲೂ ಕೂಡ ಬಂದಿಲ್ಲ. ಅತಿ ಹೆಚ್ಚಾಗಿ ಯಾವ ದೊಡ್ಡ ನ್ಯೂಸ್ ಚಾನೆಲ್ಗಳಲ್ಲೂ ಬಂದಿಲ್ಲ, ಯಾವ ಯೂಟ್ಯೂಬರ್ಗಳು ಇದರ ಬಗ್ಗೆ ಮಾತನಾಡಲಿಲ್ಲ. ಸ್ಥಳೀಯವಾಗಿ ಅನೇಕ ಚಾನೆಲ್ಗಳಿದೆ, ಅನೇಕ ಚಾನೆಲ್ಗಳು ಯಾರೂ ಕೂಡ ಮಾತನಾಡಿಲ್ಲ ಅಂತ ಹೇಳುವಂಥ ವಿಚಾರ ಬೆಳಕಿಗೆ ಬಂತು. ಸೊ ಮಲೆಯಡುಕ ಪರಿಸರದಲ್ಲಿ ಏನಾಗಿದೆ ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ಹೈಕೋರ್ಟ್ನಲ್ಲಿ ಈಗಾಗಲೇ ಸಾರ್ವಜನಿಕ ಹಿತಾಸಕ್ತಿಯ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ, ಆ ಪ್ರಕರಣ ವಿಚಾರಣೆ ಹಂತದಲ್ಲಿರೋದ್ರಿಂದ ಕೆಲವೊಂದು ವಿಚಾರಗಳನ್ನು ನಾನು ಹೇಳೋದಕ್ಕೆ ಸಾಧ್ಯ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಕಾನೂನಿನ ಅಡಿಯಲ್ಲಿ ಬರೋದ್ರಿಂದ ಎಷ್ಟು ಸಾಧ್ಯವಿದೆಯೋ ಅಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಸೊ ನಾನು ಇದು ಏನು ಮಲೆಯಡುಕ ಪರಿಸರ ಏನಿದೆ, ಮಲೆಯಡುಕ ಪರಿಸರದ ಬಗ್ಗೆ ನಿಮಗೆ ಮೊದಲಿಗೆ ಹೇಳಬೇಕು. ಮಲೆಯಡುಕ ಪರಿಸರ ಒಂದು ಕಡೆ ನಾರ್ಜೆ ಅನ್ನುವಂತಹ ಒಂದು ಅರಣ್ಯ ಪ್ರದೇಶವನ್ನು ಹೊಂದಿದ್ದಂತಹ, ಒಂದು ಕಾಲದಲ್ಲಿ ಪ್ರಕೃತಿ ಸಂಪತ್ತಿನೊಂದಿಗೆ, ಈಗಲೂ ಪ್ರಕೃತಿ ಸಂಪತ್ತಿನೊಂದಿಗೆ ಶ್ರೀಮಂತವಾಗಿದ್ದಂತಹ ಒಂದು ಪ್ರದೇಶ. ನಾರ್ಜೆ ಅರಣ್ಯ ಪ್ರದೇಶದ ತಪ್ಪಲಿನಲ್ಲಿ ಸುಮಾರು 2008ರ ಹೊತ್ತಿಗೆ ನೆಮ್ಮದಿಯಾಗಿದ್ದಂತಹ ಜನರ ಭಾಗಕ್ಕೆ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಆ ಭಾಗದಲ್ಲಿ ಒಂದು 3 ಎಕರೆ ಜಾಗವನ್ನು ಖರೀದಿ ಮಾಡುತ್ತೆ. 3 ಎಕರೆ ಜಾಗವನ್ನ ಆ ಕಂಪನಿ ಖರೀದಿ ಮಾಡಿದ ಬಳಿಕ ಅಲ್ಲಿ ನಾರ್ಮಲ್ ಆಗಿ ಎಲ್ಲ ಕೆಲಸಗಳು ನಡೀತಾ ಇರುತ್ತೆ, ಸಾರ್ವಜನಿಕರಿಗೆ ಅಷ್ಟೇನು ತೊಂದರೆ ಆಗೋದಿಲ್ಲ. ಕ್ರಮೇಣ ಬರ್ತಾ 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 ಏನ್ ಮಾಡ್ತಾರೆ, ಇದು ಸ್ಥಳೀಯರ ಆರೋಪ, ನನ್ನ ಆರೋಪ ಅಲ್ಲ. ಅಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಸುಮಾರು 12 ಎಕರೆಯಷ್ಟು ಸುತ್ತಮುತ್ತಲಿನ ಕಂದಾಯ ಭೂಮಿಗಳನ್ನ, ಅಂದ್ರೆ ಸರ್ಕಾರಿ ಜಾಗವನ್ನ ಅವರು ಒತ್ತುವರಿ ಮಾಡಿದ್ದಾರೆ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಈ ಒತ್ತುವರಿ ಮಾಡಿದಂತಹ ಜಾಗವನ್ನ ಕನ್ಸ್ಟ್ರಕ್ಷನ್ ಕೆಲಸಗಳಿಗೆ ಅವರು ಬಳಕೆಯನ್ನ ಮಾಡ್ತಾರೆ. ಇದು ಡೇ ಆ್ಯಂಡ್ ನೈಟ್ ನಿರಂತರವಾಗಿ ಕೆಲಸ ನಡೀತಾ ಇರುತ್ತೆ. ಜೊತೆಗೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಾಗ ನಿಮಗೆ ಗೊತ್ತಿದೆ, ರಸ್ತೆ ಮಾಡಬೇಕಾದ್ರೆ ಡಾಂಬರನ್ನು ಮಿಕ್ಸ್ ಮಾಡಿ, ಬಿಟುಮನ್ ಮಿಕ್ಸ್ ಮಾಡ್ತಾರೆ ಹೆಚ್ಚಾಗಿ. ಇದು ಎಷ್ಟರ ಪ್ರಮಾಣದಲ್ಲಿ ಆ ಪ್ರದೇಶದಲ್ಲಿ ಹೊಗೆ ಆಡ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಗೊಂದು ವಿಡಿಯೋವನ್ನು ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಹೊಗೆ ಇದಾಗ್ತಾ ಇದೆ ಅಂತ. ನಾನು ಇದರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಇದು ಎಷ್ಟು ಪರಿಸರದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿದ್ರೆ, ನಾನು ಈ ಪರಿಸರಕ್ಕೆ ಬರುವಂತಹ ಅಕ್ಟೋಬರ್ ರಿಂದ ಡಿಸೆಂಬರ್ ಟೈಮ್ನಲ್ಲಿ ಬರುವಂತಹ ಒಂದು ಪಕ್ಷಿ ಬಗ್ಗೆ ಹೇಳಬೇಕು. ದಾಸ ಮುಂಗುಟೆ ಹಕ್ಕಿ ಅಂತ ಹೇಳಿ, ಕೊಟ್ಟೆ ಪಕ್ಕಿ ಅಂತ ಹೇಳಿ ನಮ್ಮ ತುಳುವಿನಲ್ಲಿ ಕರೀತಾರೆ. ಈ ದಾಸ ಮುಂಗುಟೆ ಹಕ್ಕಿ, ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ವಲಸೆ ಬರುವಂತಹ ಹಕ್ಕಿ. ಅಕ್ಟೋಬರ್ನಿಂದ ಡಿಸೆಂಬರ್ ಟೈಮ್ನಲ್ಲಿ ವಲಸೆ ಬಂದು ಮೊಟ್ಟೆ ಇಟ್ಟು ಸಂತತಿಯನ್ನು ವೃದ್ಧಿ ಮಾಡಿಕೊಂಡು ಹೋಗುವಂಥ ಒಂದು ಪಕ್ಷಿ. ಈ ಪಕ್ಷಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಕಾಸರಕದ ಹಣ್ಣು, ಅಂದ್ರೆ ಕಾಯಿಡದ ಬರ್ನ ಅಂತ ಹೇಳ್ತೀವಲ್ಲ, ಕಾಸರಕದ ಹಣ್ಣು. ಈ ಕಾಸರಕದ ಹಣ್ಣನ್ನು ತಿಂದು ಅದು ತುಂಬಾ ಇಷ್ಟ ಹಣ್ಣು ಅಂತ ಹೇಳಿದ್ರೆ, ಆ ಹಣ್ಣು ಈ ಕಾಡಿನಲ್ಲಿ ಯಥೇಚ್ಛವಾಗಿ
ಸಿಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅದು ಈ ಜಾಗಕ್ಕೆ ವಲಸೆಯನ್ನು ಬರುತ್ತೆ. ಹೀಗೆ ವಲಸೆ ಬಂದಂಥ ಹಕ್ಕಿಗಳು ಅದರ ಜೀವನ ಪದ್ಧತಿ ಹೇಗಿದೆ ಅಂತ ಹೇಳಿದ್ರೆ, ಸುಮಾರು 30 ವರ್ಷ ಬದುಕುವಂಥ ಹಕ್ಕಿ ಅದು ಹೆಣ್ಣು ಹಕ್ಕಿ ಮೊಟ್ಟೆಯನ್ನಿಟ್ಟು ಗೂಡಿನೊಳಗೆ ಪೊಟರೆ ಒಳಗಡೆ ಕೂತ್ಕೊಳ್ಳುತ್ತೆ. ಗಂಡು ಹಕ್ಕಿ ಇಡೀ ಇದನ್ನು ಸುತ್ತಾಡಿ ಅದಕ್ಕೆ ಬೇಕಾದಂತಹ ಆಹಾರವನ್ನು ಸಂಗ್ರಹಿಸಿಕೊಂಡು ಹೆಣ್ಣು ಹಕ್ಕಿ ಕೊಡುತ್ತೆ. ಇದು ಆ ಹಕ್ಕಿಯ ಜೀವನ ಪದ್ಧತಿ. ಈ ಹಕ್ಕಿಗಳು ವ್ಯಾಪಕವಾಗಿ ಈ ನಾರ್ಜೆ ಅರಣ್ಯ ಪ್ರದೇಶಕ್ಕೆ ಈ ಮುಂಚೆ ಬರೋದು, ಈ ಭಾಗಕ್ಕೆ ಬರೋದು, ಮಲೆಯಡ್ಕ ಪರಿಸರಕ್ಕೆ ಬರೋದು. ಆದರೆ ಕ್ರಮೇಣವಾಗಿ ಈ ಪರಿಸರ ಮಾಲಿನ್ಯ ಹೇಗಾಯಿತು ಅಂತ ಹೇಳಿದ್ರೆ, ಒಂದು ವೇಳೆ ಇದರಲ್ಲಿ ಗಂಡು ಹಕ್ಕಿ ಸತ್ತೋಯ್ತು ಅಂತ ಹೇಳಿದ್ರೆ ಹೆಣ್ಣು ಹಕ್ಕಿನೂ ಸತ್ತು ಹೋಗುತ್ತೆ ಅಂತಲೇ ಲೆಕ್ಕ. ಯಾಕಂತ ಹೇಳಿದ್ರೆ ಅದಕ್ಕೆ ಆಹಾರವನ್ನು ಕೊಡೋದಕ್ಕೆ ಯಾರು ಇರೋದಿಲ್ಲ, ಅದು ಗೂಡಿನೊಳಗಡೆ ಗಂಡು ಹಕ್ಕಿಗೋಸ್ಕರ ಕಾಯ್ತಾ ಇರುತ್ತೆ. ಆದರೆ ಈ ಒಂದು ಕನ್ಸ್ಟ್ರಕ್ಷನ್ಗಳು ಹೆವಿ ಆಗ್ತಾ ಹೋಯಿತು, ಹೊಗೆ ಹೆವಿ ಆಗ್ತಾ ಹೋಯಿತು. ಈ ಹೆವಿ ಆಗ್ತಾ ಹೋಗುವಂಥ ಸಂದರ್ಭದಲ್ಲಿ ಈ ಹಕ್ಕಿಗಳು ವಲಸೆ ಬರೋದನ್ನೇ ನಿಲ್ಲಿಸ್ಬಿಟ್ವು. ಅನೇಕ ಹಕ್ಕಿಗಳು ಈ ಜಾಗದಲ್ಲಿ ಸತ್ತು ಹೋದ್ವು. ಇದರ ಬಗ್ಗೆ ಅರಣ್ಯ ಇಲಾಖೆ ಆಗ್ಬೋದು ಅಥವಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಗಿರ್ಬೋದು, ಎಲ್ಲರೂ ಕೂಡ ಕಣ್ಣು ಮುಚ್ಚಿ ಕುಳಿತುಬಿಟ್ರು. ಕ್ರಮೇಣವಾಗಿ ಏನಾಯಿತು, ಈ ಬರ್ತಾ 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 ಈ ಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ಒಂದಿಷ್ಟು ರಾಜಕೀಯ ನಾಯಕರುಗಳ ಬೆಂಬಲ ವ್ಯಾಪಕವಾಗಿ ದೊರೀತಾ ಹೋಯಿತು. ಇವರ ಅತಿಕ್ರಮಣಗಳನ್ನು ಮಾಡಿದ್ರು ಅಥವಾ ಇನ್ನೊಂದೇನೋ ಮಾಡಿದ್ರು, ಅವೆಲ್ಲ ಸೆಕೆಂಡ್ರಿ. ಆದರೆ ನಾನು ನಿಮ್ಗೊಂದು ಸಿಂಪಲ್ ಆದಂಥ ವಿಚಾರವನ್ನು ಹೇಳ್ತೀನಿ. ಪೂಂಜಾಲಕಟ್ಟೆಯಿಂದ ಚಾರ್ಮಾಡಿವರೆಗೆ ಒಂದು ಹೆದ್ದಾರಿ ರಸ್ತೆ ಆಗ್ತಾ ಇದೆ. ಈ ಹೆದ್ದಾರಿ ರಸ್ತೆ ಆಗುವಂಥದ್ದು ಅದು ಬೇರೊಂದು ಕಂಪನಿಗೆ ಟೆಂಡರ್ ಇತ್ತು. ಅದನ್ನು ಸ್ಥಳೀಯ ನಾಯಕರೊಬ್ಬರು ಪುಣ್ಯಾತ್ಮರು ಅದನ್ನು ಈ ಕಂಪನಿಗೆ ಮಾತನಾಡಿ ಕೊಟ್ಟರು. ಯಾಕೆ? ಈ ಕಂಪನಿಗೂ ಆ ರಾಜಕೀಯ ಮುಖಂಡರಿಗೂ ಏನು ಸಂಬಂಧ ಅಂದರೆ, ಇಂಡೈರೆಕ್ಟ್ ಆಗಿ ಈ ಕಂಪನಿಯನ್ನ ಎಲ್ಲ ರೀತಿಯಿಂದಲೂ ಬೆಂಬಲ ಕೊಡ್ತಾ ಇರೋದು ಒಬ್ಬ ರಾಜಕೀಯ ವ್ಯಕ್ತಿ ಅನ್ನುವಂಥದ್ದು ಸ್ಪಷ್ಟವಲ್ವಾ? ಅಲ್ಲಿಯ ಸ್ಥಳೀಯ ಜನರಿಗೆ ಅಸ್ತಮ ಕಾಯಿಲೆಗಳು ಕಾಣಿಸೋದಕ್ಕೆ ಶುರುವಾಯಿತು, ಉಸಿರಾಟದ ತೊಂದರೆಗಳು ಶುರುವಾಗಿತ್ತು, ಅಲ್ಲಿದ್ದಂಥ ಪ್ರಾಣಿ ಪಕ್ಷಿಗಳು ಸಾಯೋದಕ್ಕೆ ಶುರುವಾಯಿತು. ಇದೆಲ್ಲ ಆಗುವ ಟೈಮ್ನಲ್ಲಿ ಸ್ಥಳೀಯ ನಿವಾಸಿಗಳು ಒಂದು ಕೂಲಂಕುಷವಾಗಿ ಒಂದು ಪತ್ರವನ್ನು ಬರೀತಾರೆ. ಪತ್ರವನ್ನು ಬರೆದು ತಮ್ಮ ಊರಿನ ಪಂಚಾಯತ್, ಗ್ರಾಮ ಪಂಚಾಯತ್, ನಮಗೆ ಈ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ತೊಂದರೆ ಆಗ್ತಾ ಇದೆ ಅಂತ. ಈ ತೊಂದರೆ ಆಗ್ತಿರುವ ಟೈಮ್ನಲ್ಲಿ ಸಹಜವಾಗಿ ಒಂದು ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿಯನ್ನು ಕೊಡಬೇಕು. ಭೇಟಿಯನ್ನು ಕೊಟ್ಟರು. ಭೇಟಿಯನ್ನು ಕೊಟ್ಟಾದಮೇಲೆ ಅಲ್ಲಿ ಏನು ಮಾತುಕತೆ ಆಯಿತೋ ಗೊತ್ತಿಲ್ಲ. ಆದರೆ ಬಂದಂತಹ ಅಧಿಕಾರಿ ಹೇಳ್ತಾರಂತೆ, ಇಲ್ಲಿ ಯಾವುದೇ ರೀತಿಯ ಪರಿಸರ ಮಾಲಿನ್ಯ ನನಗೆ ಕಾಣಿಸ್ತಾ ಇಲ್ಲ, ಇಲ್ಲಿ ಯಾವುದೇ ರೀತಿಯಾದಂಥ ಅತಿಕ್ರಮಣ ನಮಗೆ ಕಾಣಿಸ್ತಾ ಇಲ್ಲ, ಎಲ್ಲವೂ ಕಾನೂನುಬದ್ಧವಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ಕನ್ಸ್ಟ್ರಕ್ಷನ್ ಕಂಪನಿಯ ಪರವಾಗಿ ಏಕಾಏಕಿ ಅಲ್ಲಿ ಬಂದಂಥ ಅಧಿಕಾರಿಗಳು ಒಂದು ಜಡ್ಜ್ಮೆಂಟನ್ನು ಕೊಟ್ಟು ಹೋದರು. ಇದಾದ ಮೇಲೆ ಸ್ಥಳೀಯರು ಅನೇಕರಿಗೆ ಪತ್ರ ಬರೆದರು, ಆ ಭಾಗದ ನಾಯಕರುಗಳಿಗೂ ಪತ್ರ ಬರೆದರು. ಯಾರಿಂದನೂ ರೆಸ್ಪಾನ್ಸ್ ಬರಲಿಲ್ಲ. ಇದೆಲ್ಲ ಆದ ನಂತರ ಅಲ್ಲಿಯ ಸ್ಥಳೀಯರು ಸುಮ್ಮನೆ ಇರೋದಿಲ್ಲ. ಅವರು ಏನು ಮಾಡ್ತಾರೆ, ಹೈಕೋರ್ಟ್, ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಒಂದು PL ಅರ್ಜಿಯನ್ನು ಹಾಕ್ತಾರೆ. ಸಾರ್ವಜನಿಕ ಹಿತಾಸಕ್ತಿಯ ಅಂಡರಲ್ಲಿ ಒಂದು ಅರ್ಜಿಯನ್ನು ಹಾಕ್ತಾರೆ. ಈ ಅರ್ಜಿ ಅನ್ವಯ ಅವರು ತಹಶೀಲ್ದಾರು, ಅಲ್ಲಿಯ ಲೋಕಲ್ PDO ಜೊತೆಗೆ ಆರೋಗ್ಯ ಅಧಿಕಾರಿಗಳು ಇವರೆಲ್ಲರನ್ನ ಒಂದಿಷ್ಟು ಜನರನ್ನು ಪಾರ್ಟಿ ಮಾಡಿರ್ತಾರೆ. ಪಾರ್ಟಿ ಮಾಡಿ ಈಗ ಅದು ಕರ್ನಾಟಕ ಹೈಕೋರ್ಟ್ನಲ್ಲಿ PL ಅರ್ಜಿ ವಿಚಾರಣೆಗೆ ಬರುತ್ತೆ. ಜೊತೆಗೆ ಸದ್ಯ ಈ ಕಂಪನಿಗಳಿಗೆ ಉತ್ತರಿಸುವ ಹಾಗೆ ಒಂದಿಷ್ಟು ಕಾಲಾವಕಾಶವನ್ನು ಕೊಟ್ಟು ನೋಟಿಸನ್ನು ಜಾರಿಗೊಳಿಸಿದೆ ಕರ್ನಾಟಕ ಹೈಕೋರ್ಟ್. ಈ ನೋಟಿಸ್ ಬಂದ ಬಳಿಕ ಅವರು ಅದಕ್ಕೆ ಉತ್ತರವನ್ನು ಕೊಡಬೇಕು. ಎಷ್ಟು ಪ್ರಮಾಣದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ. ಈ ಬಗ್ಗೆ ಒಂದಿಷ್ಟು ಸಣ್ಣ ಪ್ರಮಾಣದ ಗೆಲುವು ಸಿಕ್ಕಿದ್ರು ಕಾನೂನಿನ ಅಡಿಯಲ್ಲಿ ಇದು ಒಂದಿಷ್ಟು ಲಾಂಗ್ ಪ್ರೊಸೆಸ್ ಆಗಬಹುದೇನು. ಆದರೆ ಅದಕ್ಕೂ ಮೊದಲು ಅಲ್ಲಿ ಜೀವನವನ್ನು ಮಾಡದಿರುವಂತಹ ಈ ಜನ ಏನಿದ್ದಾರೆ ಅವರು ಹೇಗೆ ಬದುಕಬೇಕು, ಪ್ರತಿದಿನ ಆರೋಗ್ಯ ಕೇಂದ್ರಗಳನ್ನು ನೋಡುವಂತಹ ಜನ ಅವರು, ಪ್ರತಿದಿನ ಅಸ್ತಮ ಕಾಯಿಲೆ, ಒಬ್ಬರಿಗಂತೂ ಅಸ್ತಮ ಎಷ್ಟರ ಪ್ರಮಾಣಕ್ಕಾಗಿದೆ ಅಂತ ಹೇಳಿದ್ರೆ ಕಡಿಮೆನೇ ಆಗ್ತಾ ಇಲ್ಲ ಅನ್ನುವಂಥದ್ದು. ಆದರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಸೋ ಕಾಲ್ಡ್ ಪರಿಸರ ಪ್ರೇಮಿಗಳಿದಾರಲ್ಲ, ಅವರು ಯಾರಿಗೂ ಕಣ್ಣೇ ಕಾಣ್ತಿಲ್ಲ. ಅವರು ಒಂದು ಪೋಸ್ಟನ್ನು ಕೂಡ ಇದರ ಬಗ್ಗೆ ಹಾಕಿಲ್ಲ. ಆದರೆ ಅವರಿಗೆ ಇನ್ಯಾವುದೋ ಕೆರೆಯಲ್ಲಿ ಮೇಲೆ ತುಂಬ ವಿಶೇಷವಾದ ಪ್ರೀತಿ, ಕೆರೆಯ ಮೇಲಿನ ವಿಶೇಷವಾದ ಪ್ರೀತಿಗೆ ಪರಿಸರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪತ್ರಕರ್ತರಾಗಿ ನಿಮಗೆ ಪರಿಸರದ ಮೇಲೆ ಕಾಳಜಿ ಇಲ್ಲ ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ಕೂಡ ನನಗೆ ಕೊಟ್ಟಿದ್ದಾರೆ.
ಈ ಬಗ್ಗೆ ಯಾರೆಲ್ಲ ಕಮೆಂಟ್ ಮಾಡ್ತಿದ್ದಾರೋ ಅವರೆಲ್ಲರಿಗೂ ಕೂಡ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಈ ವಿಚಾರದಲ್ಲಿ ಸ್ವಸ್ತಿಕ್ ಕನ್ಯಾಡಿ 1 ರೂಪಾಯಿಯನ್ನು ಕೂಡ ಯಾರಿಂದನೂ ತೆಗೆದುಕೊಂಡಿಲ್ಲ. ಈ ವಿಚಾರವನ್ನು ಮಾತನಾಡೋದಕ್ಕೆ ಸ್ವಸ್ತಿಕ್ ಕನ್ಯಾಡಿ ಯಾರಿಂದಾದರೂ 1 ರೂಪಾಯಿ 2 ರೂಪಾಯಿಯನ್ನು ತೆಗೆದುಕೊಂಡಿದ್ದಾನೆ ಅಂತ ಹೇಳಿ ಗೊತ್ತಾದ್ರೆ ದಯವಿಟ್ಟು ಅದನ್ನ ಪ್ರೂಫ್ ಸಮೇತ ತೆಗೆದಿಡಿ, ಅಥವಾ ಅದಕ್ಕೆ ಸಂಬಂಧಪಟ್ಟವರ ಕೈಯಲ್ಲೇ ಹೇಳಿಸಿ ಸ್ವಸ್ತಿಕ್ ಕನ್ಯಾಡಿ ಒಂದಿಷ್ಟು ತಗೊಂಡಿದ್ದಾನೆ, ಅದಕ್ಕೆ ಹಿಂಗೆ ಮಾತಾಡಿಸ್ತಾ ಇದ್ದಾನೆ ಅಂತ. ನನ್ನ ಹೆಸರಿನಲ್ಲಿ ಯಾರಾದರೂ ದುಡ್ಡನ್ನು ಕೇಳಿದ್ರು ಕೂಡ ತಾವ್ಯಾರು ದುಡ್ಡನ್ನು ಕೊಡೋದಕ್ಕೆ ಹೋಗಬೇಡಿ. ನಾನು ಯಾರಿಗೂ ಹೇಳ್ತಾ ಇರೋದು, ನನ್ನ ಹೆಸರಿನಲ್ಲಿ ಯಾರಾದರೂ ದುಡ್ಡನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ಯಾರಿಂದನೂ ಏನು 1 ರೂಪಾಯಿಯನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನನಗೆ ಬೇಕಾಗಿರುವಂಥದ್ದು ನ್ಯಾಯ. ನಾನು ನ್ಯಾಯದ ಬಗ್ಗೆ ಮಾತ್ರ ಮಾತಾಡ್ತೀನಿ. ನಾನೊಬ್ಬ ಪತ್ರಕರ್ತನಾಗಿ ನನಗೆ ಸಮಾಜದ ಬಗ್ಗೆ ಒಂದಿಷ್ಟು ಕಳಕಳಿ ಇದೆ. ಆ ಕಳಕಳಿಗೋಸ್ಕರ ಮಾತ್ರ ಮಾತನಾಡ್ತಿರೋದು. ಥ್ಯಾಂಕ್ ಯು.